ಕಲ್ಯಾಣ ಕರ್ನಾಟಕ ಭಾಗವು ಇವತ್ತು ಜೆಇ ಅಡ್ವಾನ್ಸ್ ಪರೀಕ್ಷೆ ಫಲಿತಾಂಶವನ್ನು ರೂರ್ಕಿ ಐಐಟಿ ನಿನ್ನೆ ಜೂನ್ 1ರಂದು ಬೆಳಿಗ್ಗೆ 5 ಗಂಟೆಗೆ ತಮ್ಮ ಫಲಿತಾಂಶವನ್ನು ಪ್ರಕಟಣೆ ಮಾಡಿದೆ. ಈ ಪರೀಕ್ಷೆಯ ಫಲಿತಾಂಶವನ್ನು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಸುಮಾರು 150 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಜೆಇ ಅಡ್ವಾನ್ಸ್ ಪರೀಕ್ಷೆಯನ್ನು ಬರೆದಿದ್ದರು. ಅದರಲ್ಲಿ ವಿಶ್ವರಾಜ್ ಅಶೋಕ್ ಮರ್ಪಳ್ಳಿ ಅನ್ನುವಂಥ ವಿದ್ಯಾರ್ಥಿ ಶೆಡ್ಯೂಲ್ ಟ್ರೈಬ್ ಮತ್ತು ಫಿಸಿಕಲಿ ಡಿಸಬಿಲಿಟಿ ಇರುವಂಥ ವಿದ್ಯಾರ್ಥಿ ಇಡೀ ದೇಶಕ್ಕೆ 1ನೇ ರ್ಯಾಂಕನ್ನು ಪಡೆದಿರುತ್ತಾನೆ. ಇದು ಬಹಳ ಹೆಮ್ಮೆಯಿಂದ ತಮ್ಮನ್ನೆಲ್ಲರನ್ನು ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡುತ್ತೇನೆ. ಅದೇ ರೀತಿಯಾಗಿ ಈ ಐಐಟಿ ಅಡ್ವಾನ್ಸ್ ಪರೀಕ್ಷೆಯನ್ನು UPSCಗೆ ಸಮಾನವಾಗಿರ್ತಕ್ಕಂಥ ಪರೀಕ್ಷೆ ಇದು. 16, 17, 18 ವಯಸ್ಸಿನ ಮಕ್ಕಳಿಗೆ IIT ಕ್ವಾಲಿಫೈ ಆಗೋದು ಇದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಸಮಾನವಾಗಿರ್ತಕ್ಕಂಥದ್ದು ಮತ್ತು ಇದಕ್ಕೆ ಡೈರೆಕ್ಷನ್ ಮಾಡುವಂಥದ್ದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನೇ ಆಗಿದೆ. ಈ ಫಲಿತಾಂಶ ನೋಡಿದಾಗ ನಮ್ಮ ಶ್ರೀ ಚನ್ನಬಸವೇಶ್ವರ ಗುರುಕುಲ ಕಾಲೇಜಿಂದ ಸುಮಾರು 64 ವಿದ್ಯಾರ್ಥಿಗಳು IIT ಅಡ್ವಾನ್ಸ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಅವರ ಅರ್ಹತೆಯನ್ನು ಪಡೆದಿದ್ದಾರೆ. ಈ ಪರೀಕ್ಷೆಯ ಮೂಲಕ ಯಶಸ್ವಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾರತದ 23 IITಗಳಲ್ಲಿ, ಅದು ಮುಂಬೈ IIT ಇರ್ಬೋದು, ದೆಹಲಿ IIT ಇರ್ಬೋದು, ಕಾನ್ಪುರ್ ಇರ್ಬೋದು, ಖರಗ್ಪುರ್ ಇರ್ಬೋದು, ಮದ್ರಾಸ್ ಇರ್ಬೋದು ಮತ್ತು ಇತರೆ IITಗಳಲ್ಲಿ ಪ್ರವೇಶ ಪಡಲಿಕ್ಕೆ ಈ ಮಕ್ಕಳು ಅಂಥ ಒಂದು ರ್ಯಾಂಕನ್ನು ಪಡೆದಿರುತ್ತಾರೆ. ಅದೇ ರೀತಿಯಾಗಿ ಈ ವರ್ಷ ಇನ್ನೊಂದು ಅವಕಾಶವಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IIScಯಲ್ಲೂ ಸಹಿತ 1ರಿಂದ 25ನೇ ರ್ಯಾಂಕನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ IIScಯಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲೂ ಅವಕಾಶಗಳಿದ್ದಾವೆ. ಸೊ ಇದರಲ್ಲಿ ಒಟ್ಟು ನಮ್ಮ ಕಾಲೇಜ್ನಿಂದ 1ನೇ ರ್ಯಾಂಕ್ನಿಂದ 100ನೇ ರ್ಯಾಂಕಿನ ಒಳಗಾಗಿ 4 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ವಿಶ್ವರಾಜ್ ಅನ್ನುವಂಥ ವಿದ್ಯಾರ್ಥಿ 1ನೇ ರ್ಯಾಂಕು, ಚಿನ್ಮಯ್ ಅನ್ನುವಂಥ ವಿದ್ಯಾರ್ಥಿ 35ನೇ ರ್ಯಾಂಕು, ಅದೇ ರೀತಿಯಾಗಿ ಜಯಂತ್ ಅನ್ನುವಂಥ ವಿದ್ಯಾರ್ಥಿ 65ನೇ ರ್ಯಾಂಕು, ಅದೇ ರೀತಿಯಾಗಿ ಸಾಯಿ ಪ್ರಸಾದ್ ಅನ್ನುವಂಥ ವಿದ್ಯಾರ್ಥಿ ಅವನು ಸಹಿತ ಒಂದು 70ನೇ ರ್ಯಾಂಕನ್ನು ಪಡೆದಿರುತ್ತಾನೆ. 1000 ಬಿಲೋ 1000 ಒಳಗಾಗಿರ್ತಕ್ಕಂಥ ರ್ಯಾಂಕನ್ನು 14 ಮಕ್ಕಳಿದ್ದಾರೆ. 2000 ರ್ಯಾಂಕಿನ ಒಳಗಾಗಿ 26 ಮಕ್ಕಳಿದ್ದಾರೆ. 10,000 ಒಳಗಾಗಿ 57 ಮಕ್ಕಳಿದ್ದಾರೆ ಮತ್ತು 29,313 ಒಳಗಾಗಿ ಒಟ್ಟು 64 ಮಕ್ಕಳು ಈ ಸಾಧನೆಯನ್ನು ಮಾಡಿದ್ದಾರೆ. ಒಟ್ಟು 23 IIT ಕಾಲೇಜ್ಗಳು, IIIT ಕಾಲೇಜ್ಗಳು, NITsಗಳಲ್ಲಿ ಮತ್ತು GFTIsಗಳಲ್ಲಿ ಪ್ರವೇಶನ ಪಡಲಿಕ್ಕೆ ಜೆಇ ಮೇನ್ಸ್ ಮೂಲಕ ಇಲ್ಲೊಂದ್ಸಲ ನೆನಪು ಮಾಡ್ತೀವಿ. ವಿಶ್ವರಾಜ್ ಅನ್ನುವಂಥ ವಿದ್ಯಾರ್ಥಿ ಜೆಇ ಮೇನ್ಸ್ನಲ್ಲೂ ಇಡೀ ದೇಶಕ್ಕೆ 1ನೇ ರ್ಯಾಂಕನ್ನು ಪಡೆದಿದ್ದು. ಸೊ ಹಾಗಾಗಿ ನಮಗೆಲ್ಲರಿಗೂ ಖುಷಿ ಏನು ಅಂದರೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವದ ಒಂದು ಘಳಿಗೆಯಲ್ಲಿ ಈ 62 ಮಕ್ಕಳು ಇವತ್ತು IIT ಪ್ರವೇಶವನ್ನು ಪಡಲಿಕ್ಕೆ ಅವಕಾಶವನ್ನು ಸಿಕ್ಕಿದ್ದು ಇವತ್ತು ನಮ್ಮೆಲ್ಲರಿಗೂ ಈ 2ನೇ ಹೆಮ್ಮೆ ಆಗಿದೆ. ಅವರ ಒಂದು 64 ಮಕ್ಕಳು ಇವತ್ತು ಪ್ರವೇಶ ಪಡಲಿಕ್ಕೆ ಪರಮ ಪೂಜ್ಯರ ಒಂದು 75ನೇ ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿ ನಮಗೆಲ್ಲ ಖುಷಿ ಇದೆ. ಮತ್ತು ಇವರೆಲ್ಲ ಯಾರಿದ್ದಾರೆ ಅಂತಂದ್ರೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಪಾಲಕರು, ರೈತರು, ಕೂಲಿ ಕಾರ್ಮಿಕರು, ಸಣ್ಣ ವ್ಯಾಪಾರ ಮಾಡಿ ಜೀವನ ಮಾಡ್ತಕ್ಕಂಥ ಟೀಚರ್ಸು, ಲೆಕ್ಚರರ್ಸು, ಇಂಥವ್ರ ಮಕ್ಕಳು ಈ 64 ಮಕ್ಕಳಾಗಿದ್ದಾರೆ. ಸೊ ಹಾಗಾಗಿ ಈ ಮಕ್ಕಳಿಗೆ ಏನು ಸಾಧನೆ ಮಾಡಿದ್ದಾರೆ, ಮೋಸ್ಟ್ಲಿ ನನಗನ್ನಿಸ್ತದೆ ಇದನ್ನು ಕಲ್ಯಾಣ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕದಲ್ಲಿಯೇ ಇದೊಂದು ಇತಿಹಾಸ. ಯಾಕೆಂದ್ರೆ ಒಂದೇ ಕಾಲೇಜಿಂದ 64 ಮಕ್ಕಳು ಪ್ರವೇಶವನ್ನು ಪಡೀಲಿಕ್ಕೆ ಈ ಸಾಧನೆ ಆಗಿದೆ ಅಂದ್ರೆ ಒಂದು ಸಮಯ ಇತ್ತು. ನಮ್ಮ ಮಕ್ಕಳೆಲ್ಲ ಯಾರು ತಿಳುವಳಿಕೆ ಉಳ್ಳವರಿದ್ದಾರೆ, ಶಿಕ್ಷಣ ಬಗ್ಗೆ ತುಂಬಾ ಅವ್ರಿಗೆ ಮಾಹಿತಿ ಇದೆ. ಅವ್ರು ರಾಜಸ್ಥಾನ್ ಕೋಟಾಕ್ಕೆ ಹೋಗ್ತಿದ್ರು, ದೆಹಲಿಗೆ ಹೋಗ್ತಿದ್ರು, ಹೈದರಾಬಾದ್ಗೆ ಹೋಗ್ತಿದ್ರು, ಇಲ್ಲ ಬೆಂಗಳೂರಿಗೆ ಹೋಗ್ತಿದ್ರು, ಮಂಗಳೂರಿಗೆ ಹೋಗ್ತಿದ್ರು. ಆದ್ರೆ ಅವೆಲ್ಲವೂ ಇವತ್ತು ಪರಮ ಪೂಜ್ಯರ ಒಂದು ದಿವ್ಯ ಸನ್ನಿಧಾನದಲ್ಲಿ, ಪರಮ ಪೂಜ್ಯರ ಒಂದು ದಿವ್ಯ ಮಾರ್ಗದರ್ಶನದಲ್ಲಿ ಈ ಸಾಧನೆ ಆಗಿದೆ. ಈ ಸಾಧನೆಗೆ ಎಲ್ಲ ಸಾಧನೆ ಹಿಂದೆ ಅದರ ಮಾರ್ಗದರ್ಶನ, ಆಶೀರ್ವಾದ ಯಾರಿದೆ ಅಂದ್ರೆ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಪರಮ ಪೂಜ್ಯ ಗುರುಬಸವ ಪಟ್ಟದೇವ್ರದ್ದು ಇದೆ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ. ಶರಣ.